ಇವನ್ನೆಲ್ಲ ನೋಡಿದಾಗ ಇದು ಏನೋ ಒಂದಿನ ಕುತ್ಕೊಂಡು ಮಾತಾಡ್ಲಿಕ್ಕೆ ಏನು ಅಂದಾಗ ಒಂದೊಂದು ಆದ್ರೆ ಮನಸ್ಸು ತಡಿಲಿಕ್ಕೆ ಆಗಲಾರ್ದ ಒಮ್ಮೆ ಮಹಾರಾಜರ ಹೋದೆ, ಸ್ವಲ್ಪ ಮಹಾರಾಜರ ಚರಿತ್ರೆ ಕೊಡ್ರಿಪ್ಪ ಅಂತ ಕೇಳಿ ಮಹಾರಾಜರನ್ನ ಕೇಳಿದಾಗ ನಮ್ಮ ಗುರುಗಳ ಒಂದು ಚರಿತ್ರೆ ಕೊಡ್ರಿ. ಅಲ್ಲಲ್ಲ ಅವಾಗ ಅದನ್ನು ಓದಿದಾಗ ಅನ್ನಿಸ್ತು ಹಬ್ಬ ಇದೆಲ್ಲ ನಮ್ಮ ಮಾತೃತ್ವದ ಇದು ನಂಬದ ಇದು ಅನ್ನುವಂಥದ್ದು ಒಂದು ಸ್ಪಷ್ಟತೆ ಬಂತು. ಅವತ್ತು ಹೊಕ್ಕಂಥ ಒಂದು ಉತ್ಸಾಹ ಅದೇನಪ್ಪ ಅಂದ್ರೆ ಇವ್ರನ್ನ ಯಾವಾಗ ಮಠಕ್ಕೆ ಕರೆಸ್ತೀನಿ, ಯಾಕೆ ಇನ್ನೂ ಒಂದೇ ಇಚ್ಛೆ ಆಗ್ಯದ ರೀ, ಇನ್ನು ಒಂದೇದು ನಮ್ದು ಸ್ವಲ್ಪ ದೊಡ್ಡದು ಇಚ್ಛೆ ಭಾಳ ಅದ. ಯಾಕೆ ಒಮ್ಮೆ ದಾಸಬೋಧ ಆಗಬೇಕು ಅನ್ನುವಂಥ ಒಂದು ವಿಚಾರ ಮಹಾರಾಜರಿಗೆ ಹೇಳೇನೆ. ಅದು ಮುಂದೆ ಒಂದು ಸಮರ್ಥ ಇಚ್ಛಾ, ಸಮರ್ಥರು ಯಾವತ್ತು ವ್ಯವಸ್ಥೆ ಮಾಡ್ತಾರೋ ಅದು ಹಾಗೇ ಆಗ್ತದೆ. ಇವತ್ತು ಒಂದು ಶ್ರೀ ಗಣೇಶ ಎಂಬ ಅನ್ನುವಂಥ ಒಂದು ವಿಶೇಷ ಪ್ರಾರಂಭ ಆಯಿತು. ಇವತ್ತು ಕೇವಲ ಭಜನೆ, ಕೀರ್ತನ, ಪ್ರವಚನಾದಿಗಳನ್ನು ಮಾಡಬೇಕು ಅನ್ನುವಂಥ ಒಂದು ಇಚ್ಛೆ ಹೇಳಿದಾಗ ಭಾಳ ಸಂತೋಷದಿಂದ ಹೇಳ್ತೇನೆ. ಅವ್ರಿಗೂ ಇಚ್ಛೆ ಅದ ಮತ್ತು ಕೂಡ್ಬೇಕಲ್ಲಿ ಕಾಲ ಮೂಲ ಕೂಡು ಮಟ್ಟ ಅದು ಬರಂಗಿಲ್ಲ ಅಂಥದ್ದು ಇವತ್ತು ಒಂದು ವಿಶೇಷವಾದಂಥ ಕಾಲ ಕುಡಿಯೋದ. ಅದರೊಳಗೆ ಇಳಿದಾಗ ಗೊತ್ತಾಗೋದ್ರಿ ಅದು ಯಾಕೆ ತಿನ್ನೋ ಮಠ ರುಚಿ ಹೆಂಗದಂತ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಕೆಲವೊಂದು ತಿಂದಿದ್ದನ್ನು ಹೇಳಿಕ್ಕೆ ಬರೋಂಗಿಲ್ಲ, ಏನು ಮಾಡಲಿಕ್ಕೆ ಬರ್ತದೆ, ತಿಂದನ್ನು ಅನುಭವಿಸಿನ ಹೇಳಬೇಕಾಗ್ತದೆ. ಯಾಕೆ ಆ ಸಂಪ್ರದಾಯ ಹೆಂಗದ ಅನ್ನೋದನ್ನು ಈಗ ಇಲ್ಲಿ ಕೂಡ್ತಾರಲ್ರಿ, ಆ ಗುರುಗಳು ಒಂದೊಂದು ಚರಿತ್ರೆಗಳು ಒಂದೊಂದು ವಿಚಾರಗಳು ಬಂದಾಗ ಸ್ವಲ್ಪ ಮೆಲಕ್ಕೆ ಹಾಕಿ ನೋಡ್ರಿ ಹುಚ್ಚ ಹಿಡ್ದಂಗೆ ಆಗ್ತದೆ. ಭಾಳ ಅದ್ಭುತವಾದಂಥ ಒಂದು ವಿಚಾರಗಳು. ಯಾಕೆ ಸಂಪ್ರದಾಯನ ಹಂಗದ ಇದು. ಅದಕ್ಕಾಗಿ ಈಗ ಮೊಟ್ಟ ಮೊದಲ ಮಹೇಶ್ ಅಣ್ಣರು, ಮಹೇಶ್ ಅಣ್ಣ ಜೋಯಿಸರು ನಮಗೆ ಪ್ರವಚನ ನೀಡ್ತಾರೆ. ನಂತರ ಉದಯ್ ಮಹಾರಾಜರು, ನಂತರ ಅವಕಾಶ ನೋಡ್ಕೊಂಡು ಮುಂದೆ ಹೆಂಗೆ ಹೇಳ್ತಾರೆ ಹಂಗೆ ಮುಂದೆ. ಮತ್ತು ಯಾಕಂದ್ರೆ ಭಜನೆ ಕೀರ್ತನದಿಗಳವ, ಅದಕ್ಕೆ ಮಹೇಶ್ ಅಣ್ಣರು ಪ್ರವಚನ ಬಿಡಿಸ್ಕೊಳ್ಬೇಕು ಇಬ್ಬರಲ್ಲ. ನೋಡಿರಿ ಅದೇ ಹೇಳ್ತಾನೆ, ಭಾಳ ಸಿಸ್ಟಮೆಟಿಕ್ ರೀ. ಇಷ್ಟ 10 ನಿಮಿಷ ಅಂದ್ರೆ ಕುಲ್ಕರ್ಣಿಯವ್ರ ನೋಡ್ಬೇಕ್ರಿ. 5 ನಿಮಿಷ ಅಂದ್ರೆ 5 ನಿಮಿಷ ಚೀಟಿ ಬಂದಿರ್ತದಲ್ಲಿ ಕೈ ಮುಗಿತಿರ್ತಾರೆ. 5 ನಿಮಿಷ ಅಂದ್ರೆ 5 ನಿಮಿಷ ಒಂದು ಅದ್ಭುತವಾಗಿರ್ತಕ್ಕಂಥ ಒಂಥರ ಮಿಲ್ಟ್ರಿ ರೀ. ಖರೇ ಪಂಡ್ರಿ ದಿಂಡಿ ಒಳಗೆ ಒಂದು ಮಿಲ್ಟ್ರಿ ಅಂದ್ರೆ ಇದೊಂದು ಮಿಲ್ಟ್ರಿ ಸಂಪ್ರದಾಯ ಚಲೋ ಹಾಕಿಕೊಟ್ಟಾರೆ. ಮತ್ತು ಅದೇನಿತ್ತು ಅದನ್ನು ಮುಂದೆಲ್ಲ ಬಿಡಿ ಹೇಳ್ತಾರೆ, ಕೇಳಿರಿ, ಹೃದಯದೊಳಗೆ ಇಳಿಸ್ಕೊಡ್ರಿ, ಅವ್ರ ಆಶೀರ್ವಾದ ಪಡ್ಕೊಂಡು. ನಿವಾಸ